ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಪ್ಲೊಮಾ ಇನ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಕೋರ್ಸಿನ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಸರ್ಕಾರಿ ಶಾಲೆ ಹಾಗೂ ಖಾಸಗಿ ಶಾಲೆಗಳಲ್ಲಿ ಸರ್ಕಾರಿ ಕೋಟಾದ 10ರಷ್ಟು ಸೀಟುಗಳಿಗೆ ದ್ವಿತೀಯ PUC ಉತ್ತೀರ್ಣರಾದವರಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಆನ್ಲೈನ್ ಮುಖಾಂತರ ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ, ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾವ ವೆಬ್ಸೈಟ್ನಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಅರ್ಜಿ ಪ್ರಾರಂಭದ ದಿನಾಂಕ ಬಂದು 30/4/2026, ಕೊನೆಯ ದಿನಾಂಕ 20/5/2026 ಆಗಿರುತ್ತದೆ. ವೆಬ್ಸೈಟ್ ಬಂದು www.ksdneb.org. ಈ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಫೀಸು ಬರೋದಾದರೆ ಅರ್ಜಿ ಶುಲ್ಕ ಬಂದು ಜನರಲ್ ಮೆರಿಟ್ ಹಾಗೂ 2A 2B 3A 3B ಅವರಿಗೆ 400 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ 1 ಅವರಿಗೆ 250 ರೂಪಾಯಿ ಇರುತ್ತೆ. ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕಾಗತ್ತೆ. ಹಾಗೆ 10+2 ಅಂದರೆ PUCಲಿ 40% ತಗೊಂಡು ಪಾಸ್ ಆಗಿರಬೇಕಾಗತ್ತೆ. ಹಾಗೂ SC STಗಳಿಗೆ 5%ಗಳ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೂ ಕನಿಷ್ಠ ಕರ್ನಾಟಕದಲ್ಲಿ 7 ವರ್ಷಗಳ ಕಾಲ ವ್ಯಾಸಂಗ ಮಾಡಿರಬೇಕು. ಇನ್ನು ಆನ್ಲೈನ್ ಅರ್ಜಿ ಬರೋದಾದರೆ ಮೊದಲಿಗೆ ನಿಮಗೆ ಕಾಣಿಸ್ತಿರ್ಬೋದು ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. 2026-27ನೇ ಸಾಲಿನ ಅಡ್ಮಿಷನ್. ಮೊದಲಿಗೆ ನಿಮ್ಮ ಹೆಸರನ್ನು ಕೇಳುತ್ತೆ. SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆಯೋ ಹೆಸರನ್ನು ಟೈಪ್ ಮಾಡಬೇಕು. ಹಾಗೂ ಜನ್ಮ ದಿನಾಂಕ ಹಾಗೂ ಜೆಂಡರ್, ವಿವಾಹಿತ ಅಥವಾ ಮೆರಿಟಲ್ ಸ್ಟೇಟಸ್, ರಿಲಿಜಿಯನ್, ಕ್ಯಾಸ್ಟ್. ಹಾಗೆ ಕ್ಯಾಸ್ಟಲ್ಲಿ ಯಾವ ಕ್ಯಾಟಗರಿ ಬರ್ತಿರೋ, ಜನರಲ್ ಇದ್ದರೆ ಜನರಲ್ ಅಥವಾ ಇತರ ಕ್ಯಾಟಗರಿ ಅವರಾದರೆ ಇತರ ಕ್ಯಾಟಗರಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ರೆಡಿ ಮಾಡಿಕೊಂಡು ಅರ್ಜಿ ಸಲ್ಲಿಸಿದ್ರೆ ಉತ್ತಮ. ಹಾಗೂ ತಾವು ಯಾವ ಕ್ಯಾಸ್ಟ್ ಬರ್ತೀರಾ ಅದ್ರ ಬಗ್ಗೆ ಮಾಹಿತಿನ ಕೇಳ್ತಾರೆ, ಅದನ್ನು ಮೆನ್ಷನ್ ಮಾಡಬೇಕು. ಹಾಗೆ ಇಮೇಲ್ ID, ರನ್ನಿಂಗ್ ಇಮೇಲ್ IDಯನ್ನು ಕೊಟ್ಟರೆ ತುಂಬ ಉತ್ತಮ. ಯಾಕೆಂದರೆ ಡಿಪಾರ್ಟ್ಮೆಂಟಿಂದ ಯಾವುದನ್ನ ಮೇಲ್ ಬರೋದಾಗಲಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದಾಗಲಿ ಈಸಿ ಆಗುತ್ತೆ. ಹಾಗೆ ದೂರವಾಣಿ ಸಂಖ್ಯೆ, ಆಧಾರ್ ಕಾರ್ಡ್ ನಂಬರ್, ತಂದೆ ಹೆಸರು, ತಾಯಿ ಹೆಸರು ಹಾಗೂ ತಂದೆ ತಾಯಿಯ ಉದ್ಯೋಗ ಹಾಗೂ ವಾರ್ಷಿಕ ಆದಾಯದ ಬಗ್ಗೆ ಮಾಹಿತಿನ ಕೇಳ್ತಾರೆ. ನಾನು ಮೊದಲೇ ತಿಳಿಸಿದಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರನ್ನು ಮೆನ್ಷನ್ ಮಾಡಬೇಕು. ಹಾಗೆ ತಹಸೀಲ್ದಾರಿಂದ ಸಹಿ ಆಗಿರುವಂಥ ಡೇಟು, ಮಂತು, ಇಯರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತೊಮ್ಮೆ ಮೊಬೈಲ್ ನಂಬರ್ ಕೇಳುತ್ತೆ. ಹಾಗೂ ಪೋಸ್ಟಲ್ ಅಡ್ರೆಸ್ ಹಾಗೂ ಪರ್ಮನೆಂಟ್ ಅಡ್ರೆಸ್ ಮಾಹಿತಿನ ಕೇಳುತ್ತೆ. ಎರಡನ್ನೂ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೂ ತಾವು ಪಾಸ್ ಆಗಿರುವಂಥ PUC ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. PUC ಅಥವಾ ANM ಮಾಡಿರೋರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ತಮ್ಮ ರಿಜಿಸ್ಟರ್ ನಂಬರ್, ಪಾಸಿಂಗ್ ಇಯರ್ ಹಾಗೂ ಪ್ರತಿಯೊಂದು ಸಬ್ಜೆಕ್ಟ್ಸ್ನ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. 100ಗೆ ಎಷ್ಟು ತೊಗೊಂಡಿರ್ತೀರಾ ಎಲ್ಲ ಸಬ್ಜೆಕ್ಟ್ಸ್ನ ಮಾಹಿತಿ ಹಾಕಬೇಕು. ಹಾಗೂ ಒಟ್ಟು ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಾ, ಎಷ್ಟಕ್ಕೆ, ಹಾಗೂ ಪರ್ಸಂಟೇಜ್ ಇಷ್ಟನ್ನು ಹಾಕಬೇಕು. ಹಾಗೆ ಯಾವ ಯಾವ ದಾಖಲಾತಿಗಳು ನಿಮ್ಮ ಹತ್ರ ಇದೆ. ಹಾಗೆ ನಾನು ಮೊದಲೇ ತಿಳಿಸಿದಾಗೆ ಕನಿಷ್ಠ 7 ವರ್ಷಗಳ ಕಾಲ ವ್ಯಾಸಂಗ ಮಾಡಿದ ಸ್ಟಡಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಅದನ್ನು ಇಲ್ಲಿ ಚಿಕ್ ಬಾಕ್ಸ್ ಇದೆ, ಅದರ ಮೇಲೆ ಟಿಕ್ ಮಾಡಬೇಕು. ಅಥವಾ ಅಂಗವಿಕಲ ಇನ್ನಿತರ ಯಾವುದಾನ ರಿಸರ್ವೇಷನ್ ಬರೋದಿದ್ರೆ ಆಪ್ಷನ್ಸನ್ನು ಕೇಳುತ್ತೆ. ಅದು ನಿಮ್ಗೆ ಯಾವುದು ಬರುತ್ತೋ ಅದನ್ನು ಟಿಕ್ ಮಾಡ್ಬೋದಾಗಿರ್ತದೆ. ಹಾಗೂ ಹೈದರಾಬಾದ್ ಕರ್ನಾಟಕದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ PUC ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ್ದೀರಾ, ಬೇರೆ ಕಡೆ ವ್ಯಾಸಂಗ ಮಾಡಿದ್ದೀರಾ ಅದ್ರ ಬಗ್ಗೆ ಮಾಹಿತಿ ಕೇಳ್ತಾರೆ. ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನೆಲ್ಲ ಬೇಕು ಅನ್ನೋದಾದರೆ ಮೊದಲಿಗೆ ಫೋಟೋ ಬೇಕಾಗುತ್ತೆ. JPG ಫಾರ್ಮೇಟಲ್ಲಿ 50 KB ಒಳಗಡೆ ಮಾಡಿರಬೇಕು, ಸ್ಕ್ಯಾನ್ ಮಾಡ್ಕೊಬೇಕು. ಹಾಗೂ ಸಿಗ್ನೇಚರನ್ನು 20 KB ಒಳಗಡೆ ಮಾಡ್ಕೊಬೇಕಾಗುತ್ತೆ. ಹಾಗೆ SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಹಾಗೆ ಆಧಾರ್ ಕಾರ್ಡ್ ಇಷ್ಟನ್ನು ಕೂಡ 300 KBಗಿಂತ ಕೆಳಗೆ ಸ್ಕ್ಯಾನ್ ಇರಬೇಕಾಗುತ್ತೆ. ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್, ಜನರಲ್ ಮೆರಿಟ್ ಬಿಟ್ಟು ಇತರೆ ವರ್ಗದವರು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದ ನಂತರ ಒಂದ್ಸರಿ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂನ ವೆರಿಫಿಕೇಷನ್ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲ ಡೀಟೇಲ್ಸನ್ನು ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಕೊಂಡು ತದನಂತರ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಆನ್ಲೈನ್ ಪೇಮೆಂಟ್ ಬರುತ್ತೆ. ಆನ್ಲೈನ್ ಪೇಮೆಂಟು ಫೋನ್ಪೇ, ಗೂಗಲ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಈ ಥರ ಯಾವುದಾದ್ರೂ ರೀತಿಯಾಗಿ ಪೇಮೆಂಟನ್ನು ಮಾಡ್ಬೋದಾಗಿರ್ತದೆ. ಹಾಗೂ ಇಷ್ಟೆಲ್ಲ ಮಾಡಾದಮೇಲೆ ಅಪ್ಲಿಕೇಶನ್ ನಂಬರನ್ನು ಹಾಗೂ ಪ್ರಿಂಟೌಟನ್ನು ತೊಗೊಳೋದು ಮರಿಬೇಡಿ. ಎಲ್ಲವನ್ನು ಪ್ರಿಂಟೌಟ್ ತೊಗೊಂಡು ಸೇಫ್ಟಿಯಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ಕೌನ್ಸಿಲಿಂಗ್ ಟೈಮಲ್ಲಿ ಅಥವಾ ಡಾಕ್ಯುಮೆಂಟ್ ಕಾಲೇಜಿಗೆ ಜಾಯ್ನ್ ಆಗೋ ಟೈಮಲ್ಲಿ ಬೇಕಾಗುತ್ತೆ. ಇಷ್ಟೆಲ್ಲ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಉಪಯುಕ್ತ ಆಗಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.